ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೆ. ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಡಬ್ಬಗಳೆಲ್ಲ ತೆಗೆದು ಒಂದಷ್ಟು ತೊಳೆದಲ್ಲಿಟ್ಟೆ. ನನ್ನ ಮಗನ ರಿಸಲ್ಟ್ ಇದೆ ಇವತ್ತು. ಸೊ ಹಾಗಾಗಿ ಹೋಗಿ ಕೇಳ್ಕೊಂಬಂದ್ಬಿಡೋಣ ರಿಸಲ್ಟು ಅಂತೇಳಿ. ಪಾಪ ವರ್ಷ ಪೂರ್ತಿ ಅವ್ರು ಕಷ್ಟಪಟ್ಟು ಓದಿರ್ತಾರಲ್ವ ಅಂಥೇಳಿ ಅವನೇ ಸ್ನಾನ ಮಾಡಿ ದೀಪ ಎಲ್ಲ ಹಚ್ತಾ ನಾನು ಇವಾಗ ರೆಡಿ ಆಗಿಬಿಟ್ಟು ಹೋಗಿ ಕೇಳ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಇಷ್ಟ ಆಗುತ್ತೆ ನಿಮಗೆಲ್ಲ ವೀಡಿಯೋ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸ್ಕೂಲಿಂದ ಬಂದ್ಬಿಟ್ಟು ಬಿಸಿಲಲ್ಲಿ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡ್ತಾಯಿದ್ದೆ. ನನ್ನ ಮಗ ಅಲ್ಲಿ ಪಕ್ಕದಲ್ಲಿ ಸೈಟ್ ಕೆಲಸ ಮಾಡ್ತಾಯಿದ್ದಾರೆ, ಅಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಹೋದ. ಅವನಿಗೆ ಅದೇನೋ ಅದರಲ್ಲೆಲ್ಲ ಇಂಟ್ರೆಸ್ಟ್. ಸೊ ಹಾಗಾಗಿ ಅಲ್ಲಿ ಹೋದ. ನನ್ನ ಮಗ ಪಾಪ ಅಷ್ಟು ಕಷ್ಟಪಟ್ಟು ಓದಿ 93.68 ಅಂದರೆ ಆಲ್ಮೋಸ್ಟ್ ನಿಯರ್ 94% ತೆಗೆದಿದ್ದಾನೆ. ಸೊ ತುಂಬಾ ಖುಷಿ ಆಯಿತು ನನಗೆ. ಎಲ್ಲದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು 94%. ಇಂಗ್ಲೀಷಲ್ಲಿ 80 ಮಾರ್ಕ್ಸಿಗೆ ತೊಗೊಂಡಿರೋವಂಥದ್ದು, 75. ಅದಾದಮೇಲೆ ಕನ್ನಡದಲ್ಲಿ 79, ಹಿಂದಿನಲ್ಲಿ 70, ಮ್ಯಾಥಮೆಟಿಕ್ಸಲ್ಲಿ 76, GS ಅಲ್ಲಿ 72, ಸೋಷಿಯಲ್ ಸೈನ್ಸಲ್ಲಿ 76. ಇದಿಷ್ಟು 80ಗೆ ತೊಗೊಂಡಿರೋವಂಥ ಮಾರ್ಕ್ಸು. ಅದಾದಮೇಲೆ ಅಡಿಷ್ನಲ್ ಸೆಕ್ಷನಲ್ ಮಾರ್ಕ್ಸ್ ಎಲ್ಲ ಆ್ಯಡ್ ಮಾಡಿ ಟೋಟಲ್ 94% ತೊಗೊಂಡಿದ್ದಾನೆ. ಸೊ ಖುಷಿ ಆಯಿತು ನನಗೆ. ಓದಿದ್ದಾನೆ, ಚೆನ್ನಾಗಿ ಬರ್ದಿದ್ದಾನೆ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಇನ್ನೇನು ಬೇಕಲ್ವ ನಮ್ಮಗಳಿಗೆ? ಸೊ ಇದಕ್ಕಿಂತ ಇನ್ನೇನು ಬೇಕಲ್ವಾ? ಸೊ 7th ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗಿದ್ದಾನೆ ನನ್ನ ಮಗ. ಸೊ ಟೀಚರ್ಸ್ಗೆಲ್ಲ ಸ್ವೀಟ್ ಕೊಟ್ಬಿಟ್ಟು ಬಂದೆ. ಹಸ್ಬೆಂಡ್ ಇನ್ನೂ ಕೂಡ ಬಂದಿಲ್ಲ. ಅವರು ರಾಮನಗರ ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಅವ್ರ ಜೊತೆನೇ ಹೋಗು ಅಂತ ಹೇಳಿದ್ದಾರೆ ನನಗೆ. ಅವ್ರು ಇವತ್ತು ರಾಮನಗರ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ರಾಮನಗರಕ್ಕೆ ಹೋಗಿದ್ದಾರೆ. ಸೊ ಬೇಗನೆ ಹೊರಟು ಅವರು. ಹಾಗಾಗಿ ನಾವೇ ಹೋಗಿದ್ದು. ಬಿಸಿಲಲ್ಲಿ ನಡ್ಕೊಂಡು ಹೋಗಿ ಬಂದು ಸುಸ್ತಾದಂಗಾಗೋಯ್ತು ನನಗೆ. ಅದನ್ನೇ ಅಂದ್ಕೊಳ್ಳೋದು, ನಾನು ಈ ಥರ ಇರಲಿಲ್ಲ. ಹೆಲ್ದಿಯಾಗಿ ಆರಾಮಾಗಿರ್ತಾಯಿದೆ, ಓಡಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾಯಿದೆ. ಇದೇ ಥರ ಇರಬೇಕು, ನಾನು ಈ ಥರ ಆಗ್ಬಿಡ್ಬೇಕು ಆ ಥರ ಅನಿಸ್ತಾ ಇದೆ ನನಗೆ. ಸೊ ಬೇಗ ಆಗ್ಬಿಡೋಣ. ಅದಷ್ಟರಲ್ಲಿ ಡಬ್ಬಗಳೆಲ್ಲ ತುಂಬಿಸಿಟ್ಟಿದ್ದೀನಿ. ಒಂದೊಂದೇ ಕ್ಲೀನ್ ಮಾಡಿಕೊಂಡು ಅಂದರೆ ಎಲ್ಲ ಕಾಳುಗಳು ನಾನೇನು ರೇಷನ್ ತಂದಿದ್ದಲ್ಲ ಅಲ್ಲೇ ಡಬ್ಬದಲ್ಲೇ ಇಟ್ಬಿಟ್ಟಿದ್ದೀನಿ. ಏನು ಫಿಲ್ ಮಾಡೋಕ್ಕೆ ಹೋಗಿರಲಿಲ್ಲ, ತೊಳಿಬೇಕಲ್ವ ಅಂತ ಹೇಳ್ಬಿಟ್ಟು. ಇನ್ನೇನು ಜಾಸ್ತಿ ಗಲೀಜಾಗಲ್ಲ ನಂದು. ಜಾಸ್ತಿ ಅಂದರೆ ಏನಿದೆ ಆ ಸೆಕ್ಷನಲ್ಲಿ ಸ್ಟವ್ ಇರೋದ್ರಿಂದ ಜಿಡ್ಡಾಗ್ಬಿಡುತ್ತೆ ಅಂತೇಳಿ. ಇನ್ನು ಈ ಕಬೋರ್ಡಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ನಾನು ಅವಾಗವಾಗ ವಾಶ್ ಮಾಡ್ತಾನೆ ಇರ್ತೀನಿ. ಮತ್ತು ಎಲ್ಲ ನೀರು ಎಲ್ಲ ಒಣಗಿದ ಮೇಲೆ ಒರೆಸ್ಬಿಟ್ಟೆ ನಾನು ಅಲ್ಲೆಲ್ಲ ಇಡೋವಂಥದ್ದು. ಅಲ್ಲೇನು ಜಾಸ್ತಿ ಗಲೀಜಾಗಿರಲ್ಲ ಮತ್ತು ಕ್ಲೋಸ್ ಆಗಿರುತ್ತಲ್ವ. ಹಾಗಾಗಿ ಅದಾಗಿ ಒರೆಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅಲ್ಲಿ ಈ ಕಡೆ ಒಂದು ಕಬೋರ್ಡ್ನೆಲ್ಲ ಹಾಗೆ ಒರೆಸ್ಕೊಳ್ತೀನಿ. ಇಷ್ಟೇ ಒಳಗಡೆ ಎಲ್ಲ ಒರೆಸ್ಬಿಟ್ಟು ಪಾತ್ರೆಗಳನ್ನ ಜೋಡಿಸ್ಕೊಳ್ತೀನಿ. ಸೊ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ತೊಳೆದಿರೋದನ್ನೆಲ್ಲ ತೊಳೆಯೋ ಅವಶ್ಯಕತೆ ಇಲ್ಲ ಇವಾಗ ಅಲ್ವಾ. ಒಳಗಡೆ ಇರೋದೆಲ್ಲ ನಾನೇನು ಯೂಸ್ ಮಾಡಲ್ಲ ಜಾಸ್ತಿ. ಮೇಯ್ನಾಗಿ ಏನಿದೆ ನನಗೆ ಆ ಸ್ಟ್ಯಾಂಡ್ ಇದೆಯಲ್ಲ ಅದರಲ್ಲೇ ಒಂದೆರಡು ಸಾಂಬಾರಿಗೆ ಪಾತ್ರೆಗಳು ಯೂಸ್ ಮಾಡ್ತೀನಿ ಅಷ್ಟೇ. ಅದೆಲ್ಲ ರೆಗ್ಯುಲರಾಗಿ ನಾವು ತೊಳಿತಾನೆ ಇರ್ತೀವಿ. ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಹಾಗೆ ಕೂಲಿ ಕೆಲಸ ಸೇರ್ಕೊಂಬಿಡು ಕೆಲಸಕ್ಕೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಸೊ ಹಾಗೆ ಅವಾಗ ಕೆಳಗಡೆ ಎಲ್ಲ ಅವನಿಗೇನೋ ಇಂಟ್ರೆಸ್ಟ್, ಅದು ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಅಂದ್ಬಿಟ್ಟು ನಾನು ಪಾಡಿ ನಾನು ಬಿಟ್ಟಿದ್ದೀನಿ. ಹಾಗೆ ಇದು ಇನ್ನೊಂದೆರಡು ಡಬ್ಬ ಇದೆ, ಇನ್ನೊಂದು 4-5 ಡಬ್ಬ ಇದೆ. ಅದೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಕಾಳುಗಳೆಲ್ಲ ಸಪ್ರೇಟ್ ಮಾಡಿ ತುಂಬಿಬಿಟ್ಟು ತೊಳೆದ್ಬಿಟ್ರೆ ಮುಗೀತು ನನ್ನ ಕೆಲಸ. ಇವತ್ತು ಅಡುಗೆ ಮನೆ ಕ್ಲೀನಿಂಗು. ಮೇಲ್ಗಡೆ ಕಬೋರ್ಡೆಲ್ಲ ಹಸ್ಬೆಂಡ್ ಮನೆ ಕ್ಲೀನ್ ಮಾಡಿಸ್ತೀನಿ. ಅದೇನಿಲ್ಲ, ಸುಮ್ಮನೆ ಮೇಲ್ಗಡೆ ಆ ಕವರ್ ಏನಿದೆ ಅದು ಒಳಗಡೆ ಧೂಳು ಗುಡಿಸ್ಕೊಂಡು ಮೇಲುಗಡೆ ಅದೆಲ್ಲ ಒರೆಸ್ಕೊಂಡ್ಬಂದ್ರೆ ಆಯ್ತು ಅಷ್ಟೇ. ನಿದ್ದೇನು ಇದಾಗಿಲ್ಲ ಜಾಸ್ತಿ. ಸೊ ನಾನೇನಂದ್ರೆ ಅದು ಇದಿದೆಯಲ್ಲ ಯುಟಿಲಿಟಿ ಇದು ಅದು ತೆಗೆದು ಬರ್ತೀನಿ. ಸೊ ಅದು ಅಡುಗೆ ಮಾಡುವಾಗ ಅದು ಗಾಳಿಯೆಲ್ಲ ಹೋಗ್ಬಿಡತ್ತಲ್ಲ. ಹಾಗಾಗಿ ಏನು ಜಾಸ್ತಿ ಜಿಡ್ಡೆಲ್ಲ ಕಟ್ಕೊಳ್ಳಲ್ಲ. ಒಂದು ಇಲ್ಲಿಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡು ಅದು ಹಸ್ಬೆಂಡ್ ಬಂದಮೇಲೆ ಅದೆಲ್ಲ ಒರೆಸ್ಬಿಟ್ರೆ ಆಯಿತು. ಇನ್ನು ಕೆಳಗಡೆದೆಲ್ಲ ನಾನು ಮಾಡ್ಕೊಳ್ತೀನಿ. ಇದು ಅವ್ರು ಬರೋ ಅಷ್ಟೆಲ್ಲ ತೊಳೆದ್ಬಿಟ್ಟೆಲ್ಲ ಇಟ್ಬಿಟ್ರೆ ಅವ್ರು ಬಂದಮೇಲೆ ಅದೆಲ್ಲ ಒರೆಸ್ಬಿಟ್ಟು ಮತ್ತು ಎಲ್ಲ ರೇಷನ್ ಫಿಲ್ ಮಾಡಿ ಎತ್ತಿಡೋಕೆ ಸರಿ ಹೋಗುತ್ತೆ. ಸೊ ಇದಿಷ್ಟೇ ಈ ಸಲ ಅದ ಇನ್ನು ಯುಗಾದಿ ಹಬ್ಬದ ಕ್ಲೀನಿಂಗ್. ಅದಾದಮೇಲೆ ನಾಳೆ ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡು ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಕೋಬೇಕು.
ಹಾಗಾಗಿ ನಾನು ಯೂಶ್ವಲಿ ವಾರಕ್ಕೊಂದ್ಸಲ ಮಾಡ್ಕೊಂಡ್ಬಿಡ್ತೀನಿ. ಈ ಸಲ ಹಬ್ಬಕ್ಕೆ ಮಾಡಬೇಕಲ್ಲ ಅಂತಲೇ ಮಾಡಿಲ್ಲ. ಇವಾಗ ಇದೆಲ್ಲ ಚೂರು ಧೂಳು ಹೊಡ್ಕೊಂಡು ಇಲ್ಲಿ ಮನೆ ಕಟ್ತಾ ಇರೋದ್ರಿಂದ ಕೂಡ ಸ್ವಲ್ಪ ಧೂಳು ಆಗುತ್ತೆ. ಹಂಗೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಬಿಡ್ತೀನಿ. ಎಷ್ಟೊತ್ತದು ನನ್ನ ಮಗ ಹೆಲ್ಪ್ ಮಾಡ್ತಾನೆ. ಮುಂಚೆ ಎಲ್ಲ ಕಿಟಕಿ ಎಲ್ಲ ನಾನೇ ಒರೆಸ್ಬೇಕಿತ್ತು, ಬಟ್ ಇವಾಗ ಅವನೇ ಒರೆಸ್ಕೊಳ್ತಾನೆ, ಏನು ತೊಂದರೆ ಇಲ್ಲ. ನನ್ನ ಮಗನೇ ಮಾಡ್ತಾನೆ. ಬಾಗಿಲು ಡೋರ್ಗಳು ಒಂದು ಒರೆಸ್ಕೊಬರ್ಬೇಕು ಅಷ್ಟೇ. ಇನ್ನು ಸೋಫಾ ಕವರ್ಸ್ ಎಲ್ಲ ನೆನ್ನೆನೇ ಹೋಗಿ ಹಾಕ್ಬಿಟ್ಟಿದ್ದೀನಿ. ಸೋಫಾ ಕವರ್ಸು ದಿವಾಣ ಮೇಲಿದ್ದು ಎಲ್ಲ ನೆನ್ನೆನೇ ವಾಶ್ ಮಾಡಿ ಹಾಕ್ತೆ. ಇದೆಲ್ಲ ಫುಲ್ಲು ವಾಶ್ ಮಾಡಿ ಹಾಕಿದ್ದೀನಿ. ಇದೆಲ್ಲ ಇವಾಗ ಅದೊಂದು ಮೇನು ಸ್ಕ್ರೀನ್ಗಳನ್ನು ತೆಗಿಬೇಕು ಅಷ್ಟೇ. ಸೊ ಅಷ್ಟೇ, ಇನ್ನೇನು ಮಾಡಲ್ಲ ಕ್ಲೀನಿಂಗ್ ಅಂತ ಆಗೋದು ಇಲ್ಲ. ನನ್ನ ಕೈ ಇಷ್ಟೇ ಮಾಡೋಕ್ಕಾಗೋದು. ಇಷ್ಟು ಕ್ಲೀನಿಂಗ್ ಮಾಡಿದ್ರೆ ಮುಗೀತು. ನನ್ನ ಮಗ ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗಿದ್ದಾನೆ, ಅದೊಂದು ಖುಷಿ ಇದೆ ನನಗೆ. ಓದಿಸೋವಾಗ ಒಂದು ಟೆನ್ಷನ್ ಆದರೆ ಎಕ್ಸಾಮ್ ರಿಸಲ್ಟ್ ಬರೋವಾಗ ಒಂಥರ ಟೆನ್ಷನ್. ನನಗಿರೋ ಅಷ್ಟು ಟೆನ್ಷನ್ ಅವ್ನಿಗಿರಲಿಲ್ಲ. ಆರಾಮಾಗಿದ್ದ, ಕೂಲಾಗಿದ್ದ. ಅವನಿಗೆ ಬರೆದಿದ್ದೀನಿ ಅಂತೇಳಿ ಕಾನ್ಫಿಡೆಂಟ್ ಇತ್ತು. ಸೊ ಹಾಗಾಗಿ ಎಲ್ಲದರಲ್ಲೂ ಚೆನ್ನಾಗಿ ಬಂದಿದ್ದಾನೆ. ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಏನು ತೋರಿಸೋ ಅವಶ್ಯಕತೆ ಇಲ್ಲ. ಮೇನ್ ಏನಂತೇಳಿ ಈಗ ನಾನು ಹೇಳಿದ್ದೀನಲ್ಲ, ಅಷ್ಟೇ ಮಾರ್ಕ್ಸ್ ತೆಗೆದಿರೋದು. ಟೋಟಲ್ 93.68% ಬಂದಿದೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಫಸ್ಟು ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಡಬ್ಬಗಳೆಲ್ಲ ತೊಳೆಯುವಾಗ ಡಬ್ಬದಲ್ಲಿ ಚೆಕ್ಬೇಕು ಡ್ರೆಸ್. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಡಬ್ಬಗಳೆಲ್ಲ ಕ್ಲೀನ್ ಮಾಡಿ ನೋಡ್ತೀನಿ. ಆದರೆ ಆಮೇಲಿಂದ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ನನ್ನ ಮಗನಿಗಂತೂ ಈ ಮನೆ ಕಟ್ಟೋದ್ರಲ್ಲಿ ನೋಡೋದಕ್ಕೆ ಏನು ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ. ಅವ್ರ ತಾತ ಬಂದ ತಕ್ಷಣ ಓಡೋಗ್ತಾನೆ ಸೈಟ್ ಹತ್ರ ಹೋಗೋದು. ಅವರು ನೀರು ಹಾಕ್ತಾಯಿದ್ರೆ ಅವ್ರಿಗೆ ನೀರು ಹಾಕೋದಕ್ಕೆ ಹೆಲ್ಪ್ ಮಾಡೋದು, ಆ ಥರ ಎಲ್ಲ. ಸೊ ಅವ್ರ ಅಣ್ಣೇನೋ ತಂದು ಕೊಟ್ಟಿದ್ರು ಅನಿಸುತ್ತೆ. ಮೋಸ್ಟ್ಲಿ ಅದನ್ನು ತಿಂತ ನಿಂತ್ಕೊಂಡಿದ್ದಾನೆ. ಹಾಗೆ ಕಟ್ಟೋದನ್ನು ಕೂಡ ನೋಡ್ತಾನೆ. ಅವ್ರು ಬರೋದೇ ವೆಯ್ಟ್ ಮಾಡದೇ ಇರ್ತಾನೆ. ಅವ್ರು ಬಂದ ತಕ್ಷಣ ಹೋಗೋದು. ಸೊ ಇದು ನಮ್ಮ ಸೈಟ್ ಪಕ್ಕದಲ್ಲಿ ಕಟ್ತಿರೋದು. ಚೆನ್ನಾಗಿ ಬರ್ತಾಯಿದೆ ಮನೆ. ನಮ್ಮದು ಕೆಳಗಡೆ ಮನೆ ಇದೆಯಲ್ಲ, ಅದೇ ಥರನೇ ಬರ್ತಾಯಿದೆ. ಪಿಜ್ಜಾ ಅಲ್ಲ, ಕೇಕ್ ಇರಬೇಕು. ಮಾಹಿಷ್ಮತಿಯ ಸಿಂಹಾಸನಕ್ಕೆ ಬದ್ಧರಾಗಿರುತ್ತೇವೆ. ಮಹಾರಾಜರ ಎಲ್ಲ ಅಣತಿಗಳನ್ನು ಮರು ಮಾತಾಡದೆ ಪಾಲಿಸುತ್ತೇವೆ ಎಂದು. ಯಾವ ಖುಷಿಗೋ ಕೇಕ್ ಎಲ್ಲ ತೋರ್ಸು. ಚಾಕ್ಲೇಟ್ ಕೇಕ್, ಜ್ಯೂಸ್. ಮಗ ಕಷ್ಟಪಟ್ಟು ಓದಿ ಪಾಸ್ ಮಾಡಿಬಿಟ್ಟಿದ್ದಾನೆ ಅಂತ. ಕಷ್ಟಪಟ್ಟು ಓದಿಸಿದ ತಾಯಿಗೆ ಇಲ್ಲ ಅಲ್ಲ ಪಾಪ. ಕಷ್ಟಪಟ್ಟು ಓದಿಸ್ತವಳು ನನಗೇನು, ನನಗೆ ಅಲ್ಲ ರೀ. ಕಷ್ಟಪಟ್ಟು ಓದಿಸ್ತವಳು ನನಗೇನ್ರಿ, ನನಗೇನ್ರಿ. ಥೂ, ನನ್ನ ಮಾತೆ ಕೇಳಿಸ್ಕೊಳಲ್ಲ. ಕಷ್ಟಪಟ್ಟು ಓದಿರೋ ನನಗೇನು, ಮಗನ್ ಮಾತ್ರ ತಂದ್ಕೊಟ್ಬಿಟ್ರಿ ಪಾಸ್ ಆಗ್ಬಿಟ್ಟವನೇ ಅಂತ. ಸೊ ಅವ್ರ ಮಗ ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗಿದ್ದಾನೆ ಅಂತ ಅವರು ಫೋನಲ್ಲೇ ಕೇಳಿ ತಿಳ್ಕೊಂಡ್ರು. ಬರಬೇಕಾದ್ರೆ ಅವನಿಗೆ ಜ್ಯೂಸು ಕೇಕ್ ಎಲ್ಲ ತೊಗೊಂಡು ಬಂದಿದ್ರು. ಅದಾದಮೇಲೆ ಅವ್ರಿಗೆ ಸಂಡೇ ಕೂಡ ಕೆಲಸ ಇತ್ತಂತೆ. ಸೊ ನಾವು ಅಂದ್ಕೊಂಡಿದ್ದು ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಇವತ್ತು, ಅದಾದಮೇಲೆ ಸಂಡೇ ಇದೆಲ್ಲ ಮಾಡ್ಕೊಳ್ಳೋಣ, ಧೂಳು ಕಿಟಕಿ ಬಾಗಿಲು ಅಂತ. ಬಟ್ ಅವ್ರು ಬಂದಮೇಲೆ ಹೇಳಿದ್ರು ನನಗೆ ಸಂಡೇ ಕೂಡ ನನಗೆ ಕೆಲಸ ಇದೆ ಅಂಥೇಳಿ. ಸೊ ಮಾಡೋದಿದ್ರೆ ಈಗಲೇ ಮಾಡಿಬಿಡೋಣ ಅಂತ ಹೇಳಿದ್ರು. ಆವಾಗ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮನೆ ಕೆಲಸನ ಅಲ್ಲಿಗೆ ಡ್ರಾಪ್ ಮಾಡಿ ಇದು ಹೊರಗಡೆದೇ ಕೆಲಸ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೇಲೆಲ್ಲ ಹಸ್ಬೆಂಡೇ ಕ್ಲೀನ್ ಮಾಡಿದ್ರು, ಮೇಲೆ ಕ್ಲೀನ್ ಮಾಡೋ ಅಂಥದ್ದೆಲ್ಲ. ಅದಾದಮೇಲೆ ಈ ಥರ ಕಿಟಕಿ ಬಾಗಿಲು ಸ್ಕ್ರೀನ್ ಚೇಂಜ್ ಮಾಡೋದೆಲ್ಲ ನಾನು ನನ್ನ ಮಗ ಇಬ್ಬರು ಸೇರಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮನೆಯಲ್ಲಿ ನಾನೇ ಕುಳ್ಮುಟ್ಟೆ ಅಂತೇಳಿ ರೇಗಿಸ್ತಾರೆ ನನ್ನ ಎಲ್ಲರೂ. ಅಂದರೆ ಸೊ ಎಲ್ಲರಿಗಿಂತ ಕುಳ್ಳಕ್ಕಿರೋದು ನಾನೇ ಅಂತ ಹೇಳ್ಬಿಟ್ಟು. ಸೊ ಮೇಲ್ಗಡೆ ಹತ್ತಿ ಇದು ಮಾಡೋದು ಇಟ್ಕೋದಿಲ್ಲ ನನಗೆ ಜಾಸ್ತಿ, ಹಾಗಾಗಿ ಅವರೇ ಎಲ್ಲ ಮಾಡ್ತಾಯಿರ್ತಾರೆ ಮೇಲ್ಮೇಲೆ ಮಾಡೋವಂಥದ್ದೆಲ್ಲ. ಸೊ ಮೊದಲೆಲ್ಲ ಸ್ಟೂಲ್ ಇಟ್ಕೊಂಡು ಟೇಬಲ್ ಇಟ್ಕೊಂಡು ನಾನು ಹತ್ಕೊಂಡು ಮಾಡಿಬಿಡ್ತಾಯಿದ್ದೆ. ಬಟ್ ಇವಾಗ ಈ ಹುಷಾರು ತಪ್ಪಿದ ಮೇಲೆ ಸ್ವಲ್ಪ ಮೇಲೆ ಹತ್ತಿದ್ರೆ ತಲೆ ಸುತ್ತದಂಗೆ ಆಗ್ತಾಯಿತ್ತು ನನಗೆ. ಹಾಗಾಗಿ ಮೇಲೆ ಹತ್ತಿ ಇಳಿಯೋದು ಕೆಲಸ ಎಲ್ಲ ಹಸ್ಬೆಂಡ್ ಮಗನಿಗೆ ಬಿಟ್ಬಿಟ್ಟು ಕೆಳಗಡೆಯಿಂದ ನನಗೆ ಎಷ್ಟು ಕ್ಲೀನ್ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಅವನು ಅವರಪ್ಪ ಮಾಡ್ತಾರೆ ಬಿಡು, ಇದೆಲ್ಲ ಸ್ಕ್ರೀನ್ ಹಾಕೋದು ಅಂದರೆ ಕೇಳೋದಿಲ್ಲ ನನ್ನ ಮಗ. ನಾನೇ ಮಾಡ್ತೀನಿ ಮಾಡೋದಕ್ಕೇನಿಲ್ಲ. ಬಟ್ ಆ ಏನಿದೆ ಆ ಗ್ರಿಲ್ಸ್ ಅಂದರೆ ಆ ಸ್ಟ್ಯಾಂಡ್ ಏನಿದೆ ಇದು ಬಂದುಬಿಟ್ಟು ಏನಾದ್ರು ಗೋಡೆಗೆ ಟಚ್ ಆದರೆ ಅಲ್ಲಿ ಪೇಂಟ್ ಎದ್ಬಿಡುತ್ತೆ ಅಂಥೇಳಿ ಅವ್ನಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ನಾನೇ ಮಾಡ್ತೀನಿ ಅಂತ. ಸರಿ ಬಿಡು ನೀನೇ ಮಾಡು, ಆದರೆ ಹುಷಾರಾಗಿ ಮಾಡು ಅಂಥೇಳಿ
ಇದು ಮಾಡ್ತಾಯಿದ್ದೆ. ಸೊ ಕಲ್ತ್ಕೊಂಡಿದ್ರೆ ಅವನಿಗೂ ಒಳ್ಳೇದಲ್ವಾ, ಎನಿ ಟೈಮ್ ನಾವೇ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅವನು ಒಂದೊಂದೇ ಕೆಲಸಗಳು ಕಲ್ತ್ಕೊಳ್ಳಿ ಅಂತೇಳಿ ಅವನ ಕೈಲೇ ಮಾಡಿಸ್ತಾ ಇರ್ತೀನಿ. ಸೊ ಈ ಕಡೆದೆಲ್ಲ ಟಿ ವಿ ಕ್ಯಾಬಿನೆಟ್ ಎಲ್ಲ ಹಸ್ಬೆಂಡ್ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ನಾನು ನನ್ನ ಮಗ ಇಬ್ಬರು ಧೂಳೆಲ್ಲ ಅವರೇ ಹೊಡೆದ್ಬಿಟ್ಟಿದ್ರು ಫಸ್ಟೇ. ನಾನು ನನ್ನ ಮಗ ಜಸ್ಟ್ ಕಿಟಕಿ ಬಾಗಿಲೆಲ್ಲ ಒರೆಸ್ಕೊಂಡು ಅದಕ್ಕೆ ಸ್ಕ್ರೀನ್ಗಳೆಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅದಾದಮೇಲೆ ವಾಸ್ದು ಫ್ಲವರೆಲ್ಲ ಸ್ವಲ್ಪ ತೊಳಿಬೇಕಾಗಿತ್ತು ಅಂತೇಳ್ಬಿಟ್ಟು ಎಲ್ಲ ನಾನು ತೊಳೆಯೋದಕ್ಕೆ ಹಾಕಿದ್ದೆ. ಸೊ ಅದಾದಮೇಲೆ ಎಲ್ಲ ಹಾಗೆ ಏನು ಗೊತ್ತಾ, ವಿತಿನ್ 5-10 ಮಿನಿಟ್ಸಲ್ಲೇ ವಾಸ್ದು ಫ್ಲವರ್ ಏನಿದೆ ಅದು ಒಣಗೋಗ್ಬಿಡ್ತಾಯಿತ್ತು. ಅದೇ ಎಷ್ಟು ಹಾಟ್ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗುತ್ತಲ್ವ ವೆದರು. ಸೊ ಹಿಂಗೆ 2 ಮಿನಿಟ್ಸ್ ವಾಶ್ ಮಾಡಿ ಅಲ್ಲಿ ಇಟ್ಟಿದ್ದಂಗೆ 2 ನಿಮಿಷಕ್ಕೆ ಅದು ಒಣಗೋಗ್ಬಿಟ್ಟಿತ್ತು. ಸೊ ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲಿ. ಅಂದರೆ ಅದು ಇವಾಗ ನಾನೇನು ಕ್ಲೀನ್ ಮಾಡ್ತಾಯಿದ್ದೀನಿ ಅದು ಬಂದುಬಿಟ್ಟು ಗಣೇಶನ ಸ್ಟ್ಯಾಚು, ಅದು ಬಂದು ದೇವ್ರ ಮೂಲೆ ಅಂತ ಹೇಳ್ತಾರೆ. ಸೊ ದೇವ್ರ ಮೂಲೆಯಲ್ಲಿ ಯಾವ್ದಾದ್ರು ದೇವ್ರ ಫೋಟೋ ಇಟ್ಟರೆ ಒಳ್ಳೆಯದು ಅಂಥೇಳಿ ಹೇಳಿದ್ರು ಅಂದ್ಬಿಟ್ಟು ನಾನು ಅಲ್ಲಿ ಗಣೇಶನ ಮೂರ್ತಿನ ಫೋಟೋನ ಇಟ್ಟಿದ್ದೀನಿ. ಸೊ ಅದನ್ನು ಕೂಡ ನನಗೆ ಆ ಮೊಳೆಗೆ ಹಾಕೋದಕ್ಕೆ ಎಟಕ್ತಾ ಇರಲಿಲ್ಲ. ಅದನ್ನೇ ರೇಗಿಸ್ಕೊಂಡು ಅವರು ಕುಳ್ಮುಟ್ಟೆ ಬಾಯಿ ಕಡೆ ನಿನ್ನ ಕೈಲಿ ಆಗೋದಿಲ್ಲ ಅಂತೇಳಿ ಇದು ಮಾಡ್ತಾಯಿದ್ರು ನನಗೆ. ಅದಾದಮೇಲೆ ಅವರೇ ಬಂದು ಹಾಕಿದ್ರು, ಎಲ್ಲ ಸೇರಿ ಒಬ್ರಿಗೊಬ್ರು ಕ್ಲೀನ್ ಮಾಡ್ಕೊಂಡ್ವಿ. ನನ್ನ ಮಗ ಅಂತೂ ನೋಡ್ತಾ ಇರ್ಬೋದು ಎಂಥ ಕಪಿಚೇಷ್ಟೆ ಮಾಡ್ತಾನೆ ಅಂದರೆ, ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಮಾತಾಡಿ ಇರಿಟೇಟ್ ಮಾಡ್ತಿರ್ತಾನೆ. ಇಲ್ಲ ಏನೋ ಒಂದು ತರಲೆ ಕೆಲಸ ಮಾಡಿಬಿಟ್ಟು ಎತ್ತಾಕ್ಬಿಡೋದು, ಹೊಡೆದಾಕ್ಬಿಡೋದು. ಹಾಗಾಗಿ ಈ ಥರ ಎಲ್ಲ ಮಾಡ್ತಾಯಿರ್ತಾನೆ. ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಕೊಡೋದೇ ಅವನು. ಜ್ಯೂಸ್ ಕುಡಿಯೋದು, ಕೇಕ್ ತಿನ್ನೋದು, ಕೆಲಸ ಮಾಡೋದು ಹಿಂಗೆ ಮಾಡ್ತಾಯಿದ್ದ. ಏನೋ ಒಂದು ಮಾಡಪ್ಪ ಹೋಗ್ಲಿ ಇದ್ದಂಗೆ ನನಗೊಂಚೂರು ಹೆಲ್ಪ್ ಮಾಡೋ ಅಂಥೇಳಿ ಸುಮ್ಮನೆ ಅದೇ. ಅದಾದಮೇಲೆ ಈ ಕಡೆ ರೂಮ್ ಕಿಟಕಿನ ಕ್ಲೀನ್ ಮಾಡೋಣ ಅಂಥೇಳಿ ಬಂದ್ವಿ. ಸೊ ಇದೇ ಕಿಟಕಿ ಪ್ರಾಬ್ಲಮ್ ಅಂಥೇಳಿ ನಾನು ಏನು ಗ್ರೂಮಿಂಗ್ ಸ್ಟಿಕ್ ಏನಿದೆ ಅದು ಏನಿದೆ ಅದು ತೊಗೊಂಬಂದಿದೆ ಕ್ಲೀನ್ ಮಾಡೋದು. ಬಟ್ ಅದು ಕೈಯೇ ತೂರ್ತಿರ್ಲಿಲ್ಲ ನಮಗೆ. ಅಯ್ಯೋ ಹೋಗು ಎಷ್ಟೋಯ್ತು ಸಾಕಾಯಿತು ಅಂದ್ಬಿಟ್ಟು ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ದಂಥದ್ದು. ಅದನ್ನು ಯೂಸೇ ಮಾಡಲಿಲ್ಲ ಅಂತ ಹೇಳ್ಬೋದು. ಸೊ ಸುಮ್ಮನೆ ಜಸ್ಟ್ ಮೆಸ್ ಏನಿದೆ ಅದು ಸೊಳ್ಳೆದು ಇದಿದೆಯಲ್ಲ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡ್ವಿ ಅಷ್ಟೇ. ಸೊ ಎಲ್ಲ ಕ್ಲೀನ್ ಮಾಡಿ ಕಡೆಗೆ ಸ್ಕ್ರೀನೆಲ್ಲ ಹಾಕಿದ್ದಾಯಿತು. ನೋಡ್ಬೋದು ಈ ವಾಸ್ದ ಫ್ಲವರು ತೊಳೆದು 2 ನಿಮಿಷಕ್ಕೆ ಡ್ರೈ ಆಗಿಬಿಟ್ಟಿತ್ತು. ಎಲ್ಲ ಮಾಡಿ ಕ್ಲೀನ್ ಮಾಡಿ ಒಂಥರ ಮನೆ ನೋಡೋದಕ್ಕೆ ಒಂಥರ ಚೆಂದ ಅಂತ ಹೇಳ್ಬೋದಲ್ವ. ಸೊ ಕ್ಲೀನ್ ಮಾಡೋಕ್ಕೆ ಮುಂಚೆ ಹೆಂಗಿರುತ್ತೋ ಅದು ಕ್ಲೀನೆಲ್ಲ ಆಯಿತು ಅಂತ ಹೇಳಿದ್ರೆ ಫುಲ್ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಅಡುಗೆ ಮನೆದೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಮೇಲೆ ಹತ್ತೋದಕ್ಕೂ ಭಯ, ಹತ್ತದೇ ಇದ್ದರೆ ಕೆಲಸನೂ ಆಗೋದಿಲ್ಲ. ಹೆಂಗೋ ಅದಾಗೆ ನಿಧಾನಕ್ಕೇ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಟೈಲ್ಸ್ ಎಲ್ಲ ಹಾಗೆ ಶ್ಯಾಂಪು ಹಾಕಿ ಉಜ್ಕೊಂಡೆ. ಮೇಲ್ಗಡೆ ಅಂದರೆ ನನಗೆ ಎಷ್ಟು ಕೈ ಎಟ್ಕುತ್ತೆ ಅಷ್ಟನ್ನ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅವಾಗವಾಗ. ಬಟ್ ಎಟಕದೇ ಇರೋದು ಮೇಲ್ಗಡೆದೆಲ್ಲ ಈ ಥರ ಏನಾದರೂ ಡೀಪ್ ಕ್ಲೀನ್ ಮಾಡಿದಾಗಷ್ಟೇ ನಾನು ಮಾಡ್ಕೊಳ್ಳೋ ಅಂಥದ್ದು ಮೇಲಕ್ಕೆ. ಸೊ ಅದೇ ಥರನೇ ಇಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಆದಮೇಲೆ ಈ ರೀತಿ ನೀಟಾಗಿ ನಮ್ಮ ಮನೆ ಕಾಣ್ತಾ ಇದೆ ಇವಾಗ. ಸೊ ಅದೇ ಹೇಳ್ದಾಗೆ ಕ್ಲೀನೆಲ್ಲ ಆದಮೇಲೆ ಮನೆ ನೋಡೋಕ್ಕೆ ಒಂಥರ ಚೆಂದ. ಸೊ ಕ್ಲೀನ್ ಮಾಡಿಕೊಂಡು ಹಾಗೆ ಅಡುಗೆ ಕೂಡ ಮಾಡಿದೆ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮತ್ತು ರೈಸನ್ನು ಕೂಡ ಮಾಡಿದೆ. ಸೊ ನನ್ನ ಮಗ ಅಂತೂ ಆ್ಯಸ್ ಯೂಶ್ವಲ್ ಅವನು ಎಲ್ಲ ಕ್ಲೀನಿಂಗ್ ಅಂದರೆ ಡಬ್ಬಗಳೆಲ್ಲ ಎಲ್ಲ ಒರೆಸ್ಕೊಟ್ಬಿಟ್ಟು ಮನೆ ಒಂದು ಒರೆಸ್ಕೊಟ್ಬಿಟ್ಟು ಅವನು ಅಲ್ಲಿ ಅವ್ರ ತಾತ ಬಂದಿದ್ದರು ಆಲ್ರೆಡಿ ನೀರು ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ದಾನೆ. ನೀರು ಕಟ್ಟೋದಕ್ಕೆ ಅವನು ದೊಡ್ಡ ಮನುಷ್ಯ, ಅವನೇನು ಮಾಡೋದಿಲ್ಲ, ಜಸ್ಟ್ ಅವ್ರ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡಿರ್ತಾನೆ ಅಷ್ಟೇ. ಅವ್ನಿಗೆ ಇದೆಲ್ಲ ಒಂಥರ ಖುಷಿ. ನೋಡ್ಬೋದು ಹೆಂಗೆ ಆಟ ಆಡ್ತದಾನೆ ನೀರಲ್ಲಿ ಅಂತ. ಪ್ರೋಕ್ಷಣೆ ಮಾಡ್ತಾಯಿದ್ದಾನೆ, ಅವ್ನು ನೀರು ಕಟ್ತಾಯಿಲ್ಲ, ಪ್ರೋಕ್ಷಣೆ ಮಾಡ್ತಾಯಿದ್ದಾನೆ. ಸೊ ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಮಾಡಲ್ಲ ಅಂಥೇಳಿ ಎಲ್ಲ ಕ್ಲೀನಿಂಗು ಕೂಡ ಮಾಡ್ಕೊಂಡು ಬಂದಿದೆ ಆಯಿತು. ಸೊ ಅದನ್ನೇ ಹೇಳೋದು ಅಲ್ವಾ. ಫೈನಲಿ ನಮ್ಮ ಮನೆ ಕ್ಲೀನಿಂಗ್ ಆಯ್ತು. ಹಬ್ಬ ಕ್ಲೀನಿಂಗು ಒಂದು 75% ಅಷ್ಟು ಮಾಡ್ಕೊಂಡಿದ್ದೀವಿ. ಇನ್ನು ಮುಕ್ಕಿದ್ದು ಮಾಡಬೇಕಾಗಿತ್ತು, ಬಟ್ ಇವಾಗ ಆಗೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಕಬೋರ್ಡ್ ಕ್ಲೀನಿಂಗು ಮತ್ತು ಕಿಟಕಿ ಬಾಗಿಲು ಧೂಳು ಅದಕ್ಕೆಲ್ಲ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು. ಅಡುಗೆ ಮನೆಯೆಲ್ಲ ಇವತ್ತು ಡಬ್ಬಗಳೆಲ್ಲ ತೆಗೆದು ತೊಳ್ಕೊಂಡಿದ್ದೀನಿ. ಎಲ್ಲ ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಜಿಡ್ಡಾಗಿಬಿಟ್ಟಿತ್ತು. ನಾನು ಹೇಗೂ ಹಬ್ಬ ಹತ್ತಿರ ಬರ್ತಾಯಿದೆ ಅಂಥೇಳಿ ನಾನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಾನು
ಸ್ವಲ್ಪ ಜಿಟ್ಟು ಥರ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಉಜ್ಜಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಅಡುಗೆ ಕೂಡ ಮಾಡಿದೆ. ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದ್ದೀನಿ. ಈಗ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇನ್ನೂ ಕೂಡ ಇದೆಲ್ಲ ಒಗಿಬೇಕು, ಅಲ್ಲ ಹಾಕಿದ್ದೀನಿ. ಸ್ವಲ್ಪ ಇದು ಸ್ಕ್ರೀನ್ ಎಲ್ಲ ತೆಗೆದಿದ್ನಲ್ಲ, ಅದು ಇವಾಗ ನೆನೆಸ್ಬಿಟ್ಟು ವಾಶ್ ಮಾಡಬೇಕು. ಅದು ವಾಶ್ ಮಾಡಿದ್ರೆ ಆಲ್ಮೋಸ್ಟ್ ಇವತ್ತಿಂದು ಕ್ಲೀನಿಂಗ್ ಎಲ್ಲ ಮುಗಿಯುತ್ತೆ. ಇನ್ನು ನಾಳೆಗೆ ನಾನು ಬೆಡ್ ಸ್ಪ್ರೆಡ್ಸ್ ಎಲ್ಲ ತೆಗೆದು ಹಾಕ್ಕೊಳ್ತೀನಿ ಒಪ್ಕೊಳ್ಳೋಕ್ಕೆ. ಬೆಡ್ ಸ್ಪ್ರೆಡ್ಸು ಮತ್ತು ಡೋರ್ ಮ್ಯಾಟ್ಸ್ ಎಲ್ಲ ನಾಳೆ ಹಾಕೊಳ್ಳೋಣ ಅಂತ. ದೇವ್ರ ಸಾಮಾನ ನಾನು ನಾಳೆ ತೊಳ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಬಟ್ ನಾಳೆ ಏನೋ ಅಮಾವಾಸ್ಯೆ ಇದೆಯಂತೆ. ಸೊ ಅಮಾವಾಸ್ಯೆ ಇರೋದ್ರಿಂದ ಮಾಡಬಾರ್ದು ಅಂತ ಹೇಳಿದ್ರು. ನಾನು ಮಾಡ್ತಾ ಇರಲಿಲ್ಲ. ಬಟ್ ಏನಂದರೆ ನನಗೆ ಗ್ರಹಣ ಇದೆ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಗ್ರಹಣ ಮುಗಿದ್ಮೇಲೆ ಮಾಡೋಣ ಅಂತೇಳಿ ನಾನು ಅಂದ್ಕೊಂಡೆ. ಬಟ್ ಒಂದು 2-3 ಜನ ಅದೇ ರೀತಿ ಹೇಳಿದ್ರು, ಅಮಾವಾಸ್ಯೆ ದಿವಸ ಬೇಡ ಅಂತ ಹೇಳಿದ್ಮೇಲೆ ಮೈಂಡ್ನ ಚೇಂಜ್ ಮಾಡಿಕೊಂಡು ಇವಾಗ ಏನು ಸ್ಕ್ರೀನ್ ಎಲ್ಲ ಒಗ್ದಾದ್ಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇವತ್ತೇ ಸಂಡೇ ಇವತ್ತು. ಸೊ ಇವತ್ತೆಲ್ಲ ದೇವ್ರನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ದೇವ್ರನ್ನೆಲ್ಲ ತೊಳೆದು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಆಲ್ಮೋಸ್ಟ್ ಕ್ಲೀನಿಂಗ್ ಮುಗಿಯಿತು. ಅಂದರೆ ನಾನು ಅಂದ್ಕೊಂಡಿದ್ದು ಪೂರ್ತಿ ಆಗಿಲ್ಲ, 100% ಮುಗಿಯುತ್ತೆ. ಸೊ ಈ ರೀತಿಯಾಗಿ ನಾನು ಹಬ್ಬದ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಹಬ್ಬದ ಪ್ರಿಪ್ರೇಷನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆಯಿತಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಬ್ಬದ್ದೆಲ್ಲ ದೇವ್ರ ಮನೆ ಕ್ಲೀನಿಂಗು ಮತ್ತು ಸ್ಯಾರಿ ಏನು ತೊಗೊಂಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಇದು ಐಬ್ರೋ ಮಾಡಿಸ್ಬೇಕಿತ್ತು, ತುಂಬ ದಿನ ಆಯಿತು ಐಬ್ರೋ ಮಾಡಿ. ಒಂಥರ ಮುಖ ಎಲ್ಲ ಒಂಥರ ಕಾಣ್ತಾ ಇದೆ. ಸೊ ಇನ್ನೂ ಕೂಡ ಪೇಷಂಟ್ ಥರನೇ ಕಾಣ್ತಾ ಇದೆ, ಫೀಲ್ ಆಗ್ತಾಯಿದೆ ನನಗೆ. ಸೊ ಹಾಗಾಗಿ ಇನ್ನೂ ಕೂಡ ಪೇಷಂಟ್ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಹಾಗೆ ಹಬ್ಬಕ್ಕೆ ಒಂದಿಷ್ಟು ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ನೋಡೋಣ. ಏನೇನೆಲ್ಲ ಮಾಡ್ತೀನಿ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಆದಷ್ಟು ಬೇಗ ನನ್ನ ಸಬ್ಸ್ಕ್ರೈಬರ್ 2K ರೀಚ್ ಆಗೋ ಥರ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.